ವೆಲ್ಕಮ್ ಟು ಜಯಂತಿಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ನುಗ್ಗೆಕಾಯಿ ರಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದೆರಡು ನುಗ್ಗೆಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮೊಟೊ, 2 ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ. ಈಗ ನಾವು ಇದರಿಂದ ನುಗ್ಗೆಕಾಯಿ ಸಿಪ್ಪೆನೆಲ್ಲ ಬೇರೆ ಮಾಡೋಣ. ಈಗ ಈ ನುಗ್ಗೆಕಾಯಿ ರಸ ತೆಗೆದಿಟ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ, ಕರಿಬೇವು, ಒಂದು 4 ಬೆಳ್ಳುಳ್ಳಿ ಹೆಸಲು, ಮೆಣಸಿನ್ಕಾಯಿ, ನಾವು ಬೇಯಿಸಿಟ್ಕೊಂಡಿದ್ದಂಥ ನುಗ್ಗೆಕಾಯಿ ರಸನೂ ಸೇರಿಸ್ಕೊಂಡು, ಅರಿಶಿನ ಪುಡಿ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನುಗ್ಗೆಕಾಯಿ ರಸ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.